ತುಂಗಭದ್ರಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಯಾಕಂದರೆ ಮಲೆನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆ, ಹಾಗಾಗಿ ತುಂಗಭದ್ರಾ ಜಲಾಶಯದ ಒಳಹರಿವು ಕೂಡ ಜಾಸ್ತಿಯಾಗಿದೆ. ತುಂಗಭದ್ರಾ ಜಲಾಶಯದ ಭರ್ತಿಗೆ 2 ಅಡಿ ಮಾತ್ರ ಬಾಕಿ ಇದೆ. ಜಲಾಶಯಕ್ಕೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವು. ನಾವು ತೋರಿಸ್ತಾ ಇದ್ದೀವಿ, ವಿಪರೀತ ಪ್ರಮಾಣದಲ್ಲಿ ನೀರಿನ ಮಟ್ಟ. ಇಲ್ಲಿದೇನು ಕರ್ಮ ಇಲ್ಲಿದು ಅಂತಂತಂದರೆ, ಈ ಹೊಸಪೇಟೆ ಈ ಜಲಾಶಯ ಇದೆಯಲ್ಲ, ಇಲ್ಲಿ ನೀರು ನಿಲ್ಲೋದಕ್ಕಿಂತ ಜಾಸ್ತಿ ಮಣ್ಣು ತಗೊಂಡ್ಬಿಟ್ಟಿದೆ. ಹೂಳು, ವಿಪರೀತ ಪ್ರಮಾಣದಲ್ಲಿ ಹೂಳು, ಹಾಗಾಗಿ ಭಾಳ ಬೇಗ ತುಂಬುತ್ತೆ. ತುಂಬಿದ ತಕ್ಷಣ ಏನು ಅಂತಂದರೆ ಅದು ಅಪಾಯದ ಮಟ್ಟ ಮೀರಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ಹೊರಹರಿವನ್ನು ಜಾಸ್ತಿ ಮಾಡ್ತಾರೆ, ನೀರು ಬಿಡ್ತಾರೆ, ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಅವರೆಲ್ಲ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನೀರನ್ನೆಲ್ಲ ಇಟ್ಕೋತಾರೆ. ನಮಗೆ ನಷ್ಟ, ಅವ್ರಿಗೆ ಲಾಭ. ಎಷ್ಟಿಲ್ಲಿ ಹೂಳು ತುಂಬುತ್ತೋ ಅವ್ರಿಗೆ ಅಷ್ಟು ಲಾಭ. ನಾವೆಂಥ ಜನಗಳು ಅಂತಂದರೆ, ವಿಶ್ವೇಶ್ವರಯ್ಯನವರು ಇದನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಹೂಳು ತೆಗಿಯೋಕೆ ಅಂತಲೇ ಒಂದು ಗೇಟ್ ಮಾಡಿದ್ರು. ನಮ್ಮ ಹಣೆ ಬರೋಕ್ಕೆ ಒಂದು ಸರಿನೂ ಆ ಗೇಟ್ ಓಪನ್ ಮಾಡಿಲ್ಲ. ಈಗ ಗೇಟ್ ಓಪನ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಬಿಡಿ. ಅಲ್ಲಿನ ಹೂಳು ತುಂಬಿದೆಯಲ್ಲ, ಆ ಹೂಳನ್ನ ತೆಗ್ಸೋಕ್ಕೆ ಏನಾದರೂ ಖರ್ಚು ಮಾಡಬೇಕು ಹಣನ ಅಂತಂದರೆ 2 ಡ್ಯಾಮ್ ಕಟ್ಬೋದು. ನಮ್ಮ ಕರ್ಮ, ನಮ್ಮ ರಾಜಕಾರಣಿಗಳು ಅಧಿಕಾರಿಗಳ ತಲೆಯಲ್ಲಿ ಹೂಳೇ ತುಂಬಿರ್ಬೇಕಾರೆ ಇನ್ನು ಹೂಳು ತೆಗೆಸ್ತಾರೆ ಅವರು?